ಮಲೆನಾಡಲ್ಲಿ ಬಹಳಷ್ಟು ಮುತ್ತುಗಳಿವೆ. ಅಂದರೆ ಮಲೆನಾಡಿನ ಮುತ್ತುಗಳು ಅಂತ ಹೇಳ್ಬೋದು. ನಮ್ಮ ಶಿವಮೊಗ್ಗದಲ್ಲಿ ಸುಮಾರು 50, 60, 70 ವರ್ಷಗಳ ಹಿಂದೆ ನಮ್ಮ ಮಲೆನಾಡಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದರು. ಅಂದರೆ ನಮ್ಮ ಹಿರಿಯರು. ಅದರಲ್ಲಿ ಮುಖ್ಯವಾದವರು ಶೀನಪ್ಪ ಶೇಷ್ಟಿ ವಂಶಸ್ಥರು ಅಂತ ಹೇಳ್ಬೋದು. ಅವರು ಏನಂತ ಹೇಳಿದ್ರೆ ಶ್ರೀನಿಧಿ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ನ ಮಾಲೀಕರಾಗಿರ್ತಕ್ಕಂಥ ಶೀನಪ್ಪ ಶೇಷ್ಟಿ ವಂಶಸ್ಥರು. ಇವರು ತರೀಕೆರೆಯಿಂದ ಬರ್ತಾರೆ. ತರೀಕೆರೆಯಿಂದ ಬಂದು ಇಲ್ಲಿ ಶ್ರೀನಿಧಿ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಏನು ಈಗ ಗೋಪಿ ಸರ್ಕಲ್, ಶೀನಪ್ಪ ಶೇಷ್ಟಿ ಸರ್ಕಲ್ ಅಂತ ಹೇಳ್ತೀವಲ್ಲ, ಆ ಸರ್ಕಲ್ನಲ್ಲಿ ಬಂದು ಒಂದು ಜವಳಿ ಉದ್ಯಮವನ್ನು ಅವರು ಪ್ರಾರಂಭಿಸಿ ಅಲ್ಲಿ ಎಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಜವಳಿ ಕ್ರಾಂತಿಯ ಹರಿಕಾರರು ಅಂತ ಹೇಳ್ಬೋದು. ನಮ್ಮ ಶ್ರೀನಿಧಿ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ನ ಶ್ರೀನಿವಾಸ ಶೇಷ್ಟಿ ಮತ್ತು ರಮಣ ಶೇಷ್ಟಿ, ನಾರಾಯಣ ಶೇಷ್ಟಿ ಈ ಸಹೋದರರನ್ನ ಅವ್ರ ಮಕ್ಕಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಶೇಷ್ಟಿ ಸಾರು, ವೆಂಕಟೇಶ್ ಮೂರ್ತಿ ಸಾರು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಬಂದರು. ಈಗ ಶ್ರೀನಿಧಿ ಸಿಲ್ಕ್ಸ್ ಟೆಕ್ಸ್ಟೈಲ್ಸಲ್ಲಿ ನಿಮಗೆ ಶ್ರೀನಿಧಿ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ನೋಡಿದ್ರೆ ಎದುರುಗಡೆ ಒಂದು ಬಟ್ಟೆ ಅಂಗಡಿ ಥರ ಕಾಣಿಸ್ಬೋದು. ಬಟ್ ಅದರಲ್ಲಿ ಒಳಗಡೆ ಹೋದರೆ ಒಂದು ಜವಳಿ ಕ್ರಾಂತಿಯ ಪ್ರಪಂಚನೇ ಇದೆ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಪಂಚ ಇದೆ. ನಾನು ಹೋದಾಗ ಬಹಳ ಆಶ್ಚರ್ಯ ಆಯಿತು. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲೇ ಇದೆಯಾ ಅಂತ ಆಶ್ಚರ್ಯ ಆಯಿತು. ಸೊ ಈಗ ಅಲ್ಲಿ ಹೊಸದಾಗಿ ಒಂದು ಫ್ಯಾಬ್ರಿಕ್ ಸ್ಪಾ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಭಾಳ ಅದ್ಭುತವಾಗಿದೆ. ನಾನು ನಿಮಗೆ ಸಂಪೂರ್ಣವಾಗಿ ಆ ವಿಡಿಯೋ ಚಿತ್ರೀಕರಣನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಮತ್ತು ಶಿವಮೊಗ್ಗದ ಅದ್ಭುತವಾದ ವ್ಯಕ್ತಿ ನಮ್ಮ ಅಶ್ವಥ್ ನಾರಾಯಣ ಶೇಷ್ಟಿ ಸರ್, ಅವ್ರ ಬಗ್ಗೆ ನಾನು ನಿಮಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶೀನಪ್ಪ ಶೇಷ್ಟಿ ಕುಟುಂಬಸ್ಥರು